ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪನವ್ರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗೀಚಿಲ್ಲ ಕೊರದಿಲ್ಲ ಸುದ್ದಿ ನಾಯಿನಿಗೆ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋಲಿ ಮುಂದುವರಿಯೋಣ. ಇಂದಿನ ಟಾಪ್ 20 ಪ್ರಮುಖ ಸುದ್ದಿಗಳು. ರಾಷ್ಟ್ರೀಯ ಮುಖ್ಯಾಂಶಗಳು. ಇಂಟರ್ನ್ಯಾಷನಲ್ ನ್ಯೂಸ್. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ. ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು ಸಂಸತ್ತಿನಲ್ಲಿ ತೀವ್ರ ಗದ್ದಲ ಏರ್ಪಟ್ಟಿದೆ. ನರವಣೆಯವರ ಜೀವನ ಚರಿತ್ರೆ ವಿವಾದ ಮತ್ತು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ MM ನರವಣೆ ಅವರ ಪ್ರಕಟವಾದ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಸೋರಿಕೆಯಾಗಿದ್ದು ದೆಹಲಿ ಪೊಲೀಸರು FIR ದಾಖಲಿಸಿದ್ದಾರೆ. ನೂತನ ಆದಾಯ ತೆರಿಗೆ ಕಾಯ್ದೆ. ಹೊಸ ಆದಾಯ ತೆರಿಗೆ ಕಾಯ್ದೆಯ ಏಪ್ರಿಲ್ 1, 2026ರಂದು ಜಾರಿಗೆ ಬರಲಿದ್ದು ಜನಸಾಮಾನ್ಯರ ಮೇಲೆ ಇದರ ಪ್ರಭಾವದ ಬಗ್ಗೆ ಚರ್ಚೆ ಆರಂಭವಾಗಿದೆ. ವಂದೇ ಭಾರತ್ ರೈಲ್ 2.0. ಭಾರತೀಯ ರೈಲು ಹಳೆಯ UTS ಸೂನ್ ಮೊಬೈಲ್ ಆ್ಯಪ್ ಮೂಲಕ ರೈಲ್ 1 ಎಂಬ ಹೊಸ ಸುಧಾರಿತ ಆ್ಯಪ್ ಅನ್ನು ಶೀಘ್ರವೇ ಪರಿಚಯಿಸಲಿದೆ. ಆದಾಯ ತೆರಿಗೆ ರಿಯಾಯಿತಿ. ಕೃಷಿ ಮತ್ತು ಕೃಷಿ ಪೋಷಕ ಉದ್ಯಮಿಗಳಿಗೆ ಬೆಂಬಲ ನೀಡಲು 2,000 ರೂಪಾಯಿ ಕೋಟಿ ಹೆಚ್ಚುವರಿ ಹಣವನ್ನು ನಿಧಿಯನ್ನು ಘೋಷಿಸಲಾಗಿದೆ. ಚಂದ್ರಬಾಬು ನಾಯ್ಡು ದೆಹಲಿಗೆ ಭೇಟಿ. ಆಂಧ್ರಪ್ರದೇಶಕ್ಕೆ ಹೆಚ್ಚಿನ ಅನುದಾನ ಕೋರಿ CM ಚಂದ್ರಬಾಬು ನಾಯ್ಡು ಅವರು ದೆಹಲಿಗೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿದ್ದಾರೆ. ಚಿನ್ನದ ದರ ಸ್ಥಿರತೆ. ಇಂದು ಚಿನ್ನದ ದರದಲ್ಲಿ ಹೆಚ್ಚಿನ ಏರಿಳಿತ ಕಂಡು ಬಂದಿಲ್ಲ. ಚೆನ್ನೈ ಮತ್ತು ಮುಂಬೈನಲ್ಲಿ 24 ಕ್ಯಾರೆಟ್ ಬೆಲೆ ಸ್ಥಿರವಾಗಿದೆ. ಮಣಿಪುರ ಇಂಟರ್ನೆಟ್ ಸ್ಥಗಿತ. ಉಕ್ರುಲ್ ಜಿಲ್ಲೆಯ ನಡೆದ ಹಿಂಸಾಚಾರ ಹಿನ್ನೆಲೆಯಲ್ಲಿ ಮಣಿಪುರದ ಸರ್ಕಾರ 5 ದಿನಗಳ ಕಾಲ ಇಂಟರ್ನೆಟ್ ನಿಷೇಧಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಹೊಸ ಕ್ಯಾಂಪಸ್. ಇಲಿನಾಯ್ ಟೆಕ್ ಸಂಸ್ಥೆಯ ಮೊಬೈಲ್ ತನ್ನ ಹೊಸ ಜಾಗತಿಕ ಕ್ಯಾಂಪಸ್ ಅನ್ನು ಉದ್ಘಾಟಿಸಲಾಗಿದೆ. ಅಮಿತ್ ಶಾ ಎಚ್ಚರಿಕೆ. ಛತ್ತೀಸ್ಗಢದಲ್ಲಿ ನಡೆದ ಸಮಾವೇಶದಲ್ಲಿ ಸಚಿವ ಅಮಿತ್ ಶಾ ಅವರು ನಕ್ಸಲರಿಗೆ ಶರಣಾಗುವಂತೆ ಅಥವಾ ಪರಿಣಾಮ ಎದುರಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ. ಇದು ಇಂಟರ್ನ್ಯಾಷನಲ್ ನ್ಯೂಸ್. ಅಮೆರಿಕ ಜರ್ಮನಿಯ ಪರಮಾಣು ಒಪ್ಪಂದ. ರಷ್ಯಾದ ಹಳೆಯ ಮಿತ್ರ ರಾಷ್ಟ್ರವಾದ ಜರ್ಮನಿ ನಿಯೋದೊಂದಿಗೆ ಅಮೆರಿಕ ನಾಗರಿಕ ಪರಮಾಣು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಸ್ರೇಲ್ ಇರಾನ್ ಉದ್ವಿಗ್ನತೆ. ಇರಾನ್ ತನ್ನ ಬಳಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಕಾರ್ಯಕ್ರಮದಲ್ಲಿ ನಿಲ್ಲಿಸದಿದ್ದರೆ ದಾಳಿ ಮಾಡಲು ಸಿದ್ಧವಿರುವುದಾಗಿ ಇಸ್ರೇಲ್ ಹೇಳಿಕೆ ಕೊಟ್ಟಿದೆ. ಬಾಂಗ್ಲಾದೇಶ ಚುನಾವಣೆ ಮೌನ. ಬಾಂಗ್ಲಾದೇಶದಲ್ಲಿ 13ನೇ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಇಂದು 48 ಗಳ ಮೌನ ಅವಧಿ ಆರಂಭವಾಗಿದೆ. ಕೆನಡಾ ಅಮೆರಿಕ ಸೇತುವೆ ವಿವಾದ. ಅಮೆರಿಕ ಮತ್ತು ಕೆನಡಾವನ್ನು ಸಂಪರ್ಕಿಸುವ ಹೊಸ ಸೇತುವೆಯನ್ನು ಕೆಡವುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಜಪಾನಿನಲ್ಲಿ ಟ್ಯಾಕ್ಸಿಚಿ ಜಯ. ಜಪಾನಿನ ಚುನಾವಣೆಯಲ್ಲಿ ಟಾಕೈ ಜಯ. ಜಪಾನ್ ಪ್ರಧಾನಿ ಸಾನೆ ಟಾಕೈಚಿ ಅವರ ಪಕ್ಷವು ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ನ್ಯಾಟೋ ಆರ್ಕಿಡ್ಸ್ ಕಾರ್ಯಾಚರಣೆ ಆರಂಭ. ಆರ್ಕಿಡ್ಸ್ ವಲಯದಲ್ಲಿ ಕಣ್ಗಾವಲು ಹೆಚ್ಚಿಸಲು ನ್ಯಾಟೋ ಶೀಘ್ರವೇ ಹೊಸ ಮಿಷನ್ ಆರಂಭಿಸಲಾಗಿದೆ. ವಿಶ್ವದಳ ಧಾನ್ಯ ದಿನ. ಇಂದು ಜಾಗತಿಕವಾಗಿ ವಿಶ್ವ ದ್ವಿದಳ ಧಾನ್ಯವನ್ನು ಆಚರಿಸಲಾಗುತ್ತಿದ್ದು ಸುಸ್ಥಿರ ಆರಂಭದ ಆಹಾರ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಹಾಂಗ್ಕಾಂಗ್ ಮಾಧ್ಯಮ ಮೂಲಕ ಜೈಲು. ಇದು ಪ್ರಜಾಪ್ರಭುತ್ವ ಪರ ಹೋರಾಟಗಾರ ಜಿಮ್ಮಿ ಲೈ ಅವರಿಗೆ ಹಾಂಗ್ಕಾಂಗ್ ನ್ಯಾಯಾಲಯವು 20 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಬಯೋಪಾರ್ಕ್ಸ್ 2026. ಜರ್ಮನಿ ನೂರ್ಬರ್ಗ್ ಮುಕ್ತ ಭಾರತ. ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾರತದ ಶುದ್ಧ ಇಂಧನ ಗುರಿಗಳನ್ನು ಜಾಗತಿಕವಾಗಿ ಹೂಡಿಕೆ ಶ್ಲಾಘಿಸಿದ್ದಾರೆ. ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಹಾಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್. ಧನ್ಯವಾದಗಳು. ಇಂಥ ವಿಡಿಯೋ ಮುಗಿಸುತ್ತೇನೆ.